ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಬಾಯ್ಕಾಟ್ ಲೆನ್ಸ್ ಕಾರ್ಟ್ ಇದರದ್ದೇ ಸುದ್ದಿ. ಯಾಕೆ, ಏನ್ ಸಮಸ್ಯೆ ಲೆನ್ಸ್ ಕಾರ್ಟ್ ಅವ್ರದ್ದು? ಈಗ ಒಂದು ಹೊಸ ರೂಲ್ಸ್ ಮಾಡಿದ್ರು ಅವರು. ಕಾರ್ಟ್ ನಲ್ಲಿ ಕೆಲಸಕ್ಕೆ ಸೇರುವ ಸಿಬ್ಬಂದಿಗಳು ಹಣೆಗೆ ತಿಲಕ ಹಿಡುವ ಹಾಗಿಲ್ಲ, ಹೆಣ್ಣು ಮಕ್ಕಳು ಕುಂಕುಮ ಹಿಡುವ ಹಾಗಿಲ್ಲ, ಹಾಗೆ ಬಿಂದಿ ಕೂಡ ಇಡೋ ಹಾಗಿಲ್ಲ, ಕೈಯಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತ ಯಾವುದೇ ವಸ್ತುವನ್ನು ಕಟ್ಟೋ ಹಾಗಿಲ್ಲ, ಬಳೆ ಹಾಕೋ ಹಾಗಿಲ್ಲ, ರುದ್ರಾಕ್ಷಿ ಮಾಲೆ ಒಂದು ರುದ್ರಾಕ್ಷಿನೂ ಹಾಕೋ ಹಾಗಿರ್ಲಿಲ್ಲ. ಆದ್ರೆ ಸಿಖ್ ಧರ್ಮದವರು ಪಗಡಿ ಕಟ್ಕೋಬೋದಂತೆ, ಆಮೇಲೆ ಮುಸ್ಲಿಂ ಧರ್ಮದ ಹೆಣ್ಮಕ್ಳು ಹಿಜಾಬ್ ಹಾಕೋಬೋದಂತೆ. ಇದ್ಯಾವ್ರ ನ್ಯಾಯ? 100 ಕೋಟಿ ಹಿಂದೂಗಳಿರುವಂತಹ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾದಂತಹ ಮುಸ್ಲಿಮರಿಗೆ ಏಕೆ ಇಷ್ಟೊಂದು ಪ್ರಾಮುಖ್ಯತೆ? ಏನೋ ಗೊತ್ತಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಏನ್ ಮಾಡ್ತಾವ್ರೆ ಅಂದ್ರೆ ಲೆನ್ಸ್ ಕಾರ್ಟ್ ಹೋಗ್ತಾವ್ರೆ, ಕನ್ನಡಕನ ಪರ್ಚೇಸ್ ಮಾಡ್ತಾವ್ರೆ, ಅಲ್ಲೇ ಮುರಿತಾವ್ರೆ. ಪರ್ಚೇಸ್ ಮಾಡೋದು ಯಾಕೆ? ಪರ್ಚೇಸ್ ಮಾಡದೇ ಇದ್ರೆ ತಾನೇ ಅವ್ರಿಗೆ ಲಾಭ ಆಗದೆ ಇರೋದು. ನೀವು ಪರ್ಚೇಸ್ ಮಾಡಿ ಲಾಭ ಮಾಡ್ತಿದ್ದೀರಾ, ಅಲ್ಲೋಗಿ ಮುರಿದಾಗ್ತಿದ್ದೀರಾ. ದಯವಿಟ್ಟು ಪರ್ಚೇಸ್ ಮಾಡಕ್ ಹೋಗಬೇಡಿ, ಅದ್ರ ಬಗ್ಗೆ ಸುದ್ದಿ ಮಾಡಕ್ ಹೋಗಬೇಡಿ. ಇನ್ನೊಂದು ವಿಷಯ ಏನು ಅಂದ್ರೆ ಅವರು ತುಂಬಾ ಲಾಸ್ ಅಲ್ಲಿದ್ದಾರೆ. ಕನ್ನಡಕಗಳ ಕ್ವಾಲಿಟಿ ಸರಿ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ ಆಗಿ ತುಂಬಾ ಸಾಲದಲ್ಲಿ ಇನ್ನೇನ್ ಕಂಪ್ನಿನ ಮುಚ್ಚಬೇಕು ಅನ್ನೋ ಟೈಮಲ್ಲಿ ಇವರೊಂದು ದೊಡ್ಡ ನಾಟಕ ಸ್ಟಾರ್ಟ್ ಮಾಡಿರೋದು ಇವರು ಕಂಪ್ನಿಯವರು. ಏನಂದ್ರೆ ಧರ್ಮಗಳ ಮಧ್ಯೆ ತಂದಿಡೋದು. ಅವಾಗ ಧರ್ಮದ ಹೆಸರು ಹೇಳ್ಕೊಂಡು ಈ ಕಂಪ್ನಿ ಹೆಸರು ಮೇಲ್ ಬರುತ್ತೆ, ಈ ಕಂಪ್ನಿ ಮುಂಚೂಣಿಯಲ್ಲಿರುತ್ತೆ, ಈ ಕಂಪ್ನಿ ಯಾವ ಸುದ್ದಿಯಲ್ಲಿರುತ್ತೆ, ಸುದ್ದಿಯಲ್ಲಿದ್ದಾಗ ಲಾಭ ಬರುತ್ತೆ ಅನ್ನೋ ತರ ತಪ್ಪು ಕಲ್ಪನೆಯಲ್ಲಿ ಇವರು ಮಾಡಿರುವಂತಹ ಈ ನೀಚ ಕೆಲಸ. ದಯವಿಟ್ಟು ಲೆನ್ಸ್ ಕಾರ್ಟ್ ಬಾಯ್ಕಾಟ್ ಅನ್ನೋದು ಸರಿಯಾದ್ದು.